ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಮಣಿಪಾಲ್ ಡಿಗ್ರಿ ಕಾಲೇಜ್ನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬೆಂಗಳೂರು ಕ್ಯಾಂಪಸ್ ಇದೊಂದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ದ ಲೈಬ್ರರಿ, ಲಿಬರಲ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸ್ ಈ ಮೇಲಿನ ಎಲ್ಲ ವಿಭಾಗಗಳಿಗೆ ಇವರು ಕೆಲವೊಂದಿಷ್ಟು ಉಪನ್ಯಾಸಕರು ಅಂದರೆ ಕೆಲವು ಪ್ರಾಧ್ಯಾಪಕರನ್ನು ಇವರು ತುಂಬಿಕೊಳ್ತಾ ಇದ್ದಾರೆ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಅಂದರೆ ಇಲ್ಲಿ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಹುದ್ದೆಗಳನ್ನು ಇವರು ತುಂಬಿಕೊಳ್ತಾ ಇದ್ದಾರೆ. ಯಾವ ವಿಭಾಗಕ್ಕೆ ಎಂದರೆ ಪೆಡೋಲಜಿ, ಫಾರೆನ್ಸಿಕ್ ಪೆಡೋಲಜಿ, ನ್ಯೂರಾಲಜಿ ಈ ಮೇಲಿನ ವಿಭಾಗಗಳಿಗೆ ಇವರು ತುಂಬಿಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಯಾವ ವಿಭಾಗ ಅಂದರೆ ಅಪ್ಲೈಡ್ ಎಕನಾಮಿಕ್ಸ್ ವಿಭಾಗ ಕೂಡ ಇವರು ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರನ್ನು ಇವರು ತುಂಬಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರನ್ನು ಇವರು ಕೂಡ ತುಂಬಿಕೊಳ್ತಾ ಇದ್ದಾರೆ. ಕೆಳಗೆ ನೀವು ನೋಡಬಹುದು ಯಾವ ಡಿಪಾರ್ಟ್ಮೆಂಟಿಗೆ ಅಂತ. ನಂತರ ಇಲ್ಲಿ ಸೋಷಿಯಾಲಜಿಗೂ ಕೂಡ ಇಲ್ಲಿ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರು ಇವರು ತುಂಬಿಕೊಳ್ತಾ ಇದ್ದಾರೆ. ನಂತರ ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಕೂಡ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಇವರು ತುಂಬಿಕೊಳ್ತಾ ಇದ್ದಾರೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಕೆಳಗಿನ QR ಕೋಡ್ ಮೂಲಕ ನಿಮ್ಮ ರೆಸ್ಯೂಮನ್ನು ಅವರಿಗೆ ಕಳುಹಿಸಬೇಕು. ನಂತರ ಅವರು ನಿಮಗೆ ಇದರ ಮಾಹಿತಿಯನ್ನು ಕೂಡ ನೀಡ್ತಾರೆ. ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ವಿತ್ PhD ಅಂದರೆ ಇಲ್ಲಿ ನೀವು ಸ್ನಾತಕೋತ್ತರ ಪದವಿ ಜೊತೆಗೆ PhD ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ 2 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಜೊತೆಗೆ ಆಯಾ ಸಂಬಂಧಪಟ್ಟ ವಿಭಾಗದಲ್ಲಿ 2 ವರ್ಷದ ಅನುಭವವನ್ನು ಕೂಡ ನೀವು ರಿಸರ್ಚನ್ನು ಕೂಡ ನೀವು ಇಲ್ಲಿ ಮಾಡಿರಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಯಾಗಿ ಕೂಡ ನೀವು ಕೆಳಗಡೆ ಇಮೇಲ್ ಕೂಡ ಇದೆ, ಜೊತೆಗೆ ಫೋನ್ ನಂಬರ್ ಕೂಡ ಇದೆ. ಅದನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಡೈರೆಕ್ಟರ್ HR ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬೆಂಗಳೂರು ಇವರನ್ನು ಕೂಡ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಜ್ಞಾನಾಮೃತ PU ಕಾಲೇಜ್ ಬೆಳ್ಳಾರಿ. ಇದು ಬಳ್ಳಾರಿ ಕಂಡುಬರುವಂಥ ಒಂದು ಜ್ಞಾನಾಮೃತ PU ಕಾಲೇಜ್ ಆಗಿದೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಟೀಚರ್ ಹುದ್ದೆಗಳಿಗೆ ಅಂದರೆ ಉಪನ್ಯಾಸಕರಿಗೆ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳನ್ನು ಕೂಡ ಇವರು ಟೀಚರ್ ಹುದ್ದೆಗೆ ಅಂದರೆ ಉಪನ್ಯಾಸಕ ಹುದ್ದೆಗೆ ಇವರು ತೆಗೆದುಕೊಳ್ತಾ ಇದ್ದಾರೆ. ಕನ್ನಡ, ಸೋಷಿಯಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ, ಇಂಗ್ಲೀಷ್, ಸಂಸ್ಕೃತ್, ಫಿಸಿಕಲ್ ಎಜುಕೇಷನ್ಸ್, ಸ್ಟಾಫ್ ನರ್ಸ್, ವಾರ್ಡನ್, ಡ್ರೈವರ್, ಆಫೀಸ್ ಸ್ಟಾಫ್ ಅಂದರೆ ಇವರು ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳು ಕೂಡ ಇವರು ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಫುಡ್ ಆ್ಯಂಡ್ ಅಕೊಮೊಡೇಷನ್ಸ್ ಫ್ರೀ ವಿತ್ ಅಟ್ರಾಕ್ಟಿವ್ ಸ್ಯಾಲ್ರಿ ಸೆಂಡ್ ಯುವರ್ ರೆಸ್ಯೂಮ್ ಅಂದರೆ ನಿಮಗೆ ಇಲ್ಲಿ ಒಳ್ಳೆಯ ವೇತನ ಜೊತೆಗೆ ಇಲ್ಲಿ ನಿಮಗೆ ಒಳ್ಳೆಯ ವಸತಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು PUC@marchdr.group.comಗೆ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ಇವರಿಗೆ ಸೆಂಡ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಜೊತೆಗೆ ಕೆಳಗಡೆ 3 ನಂಬರ್ ಕೂಡ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ಕೂಡ ನೀವು ಹೆಚ್ಚಿಗೆ ಮಾಹಿತಿಯನ್ನು ನೀವು ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂದರೆ ಇಲ್ಲಿ KLE ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೂಡ ಇಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರಿನಲ್ಲಿ ಈ ವಿಭಾಗಗಳಲ್ಲಿ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ದ ECE, EEE, CSE ಈ ವಿಭಾಗಗಳಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೂಡ ಇವರು ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ದ ಹುಬ್ಬಳ್ಳಿ ಬೆಳಗಾವಿ ಕ್ಯಾಂಪಸ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ KLE ಸಂಸ್ಥೆಯಿಂದ ಅರ್ಜಿಯನ್ನು ಇವರು ಕರೀತಾ ಇದ್ದಾರೆ. ಹುಬ್ಬಳ್ಳಿ, ಬೆಳಗಾವಿ ಕ್ಯಾಂಪಸ್ಗಳಲ್ಲಿ ಈ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದು ಯಾವ ವಿಭಾಗ ಎಂದರೆ ECE, EEE ಸ್ಪೆಷಲೈಸೇಷನ್ಸ್ ಇನ್ VLSI ಇದರಲ್ಲಿ ನೀವು ಸ್ಪೆಷಲೈಸ್ ಮಾಡಿದಂಥ ಅಭ್ಯರ್ಥಿಗಳು, ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥ ಅಭ್ಯರ್ಥಿಗಳು, ವೈರ್ಲೆಸ್ ಕಮ್ಯುನಿಕೇಷನ್ನಲ್ಲಿ ವಿದ್ಯಾರ್ಥಿ ಮಾಡಿದಂಥ ಅಭ್ಯರ್ಥಿಗಳು ಈ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ CSC ಆಲ್ ಸ್ಪೆಷಲೈಸೇಷನ್ ಇನ್ ಕಂಪ್ಯೂಟರ್ ವಿಷನ್, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ವೈರ್ಲೆಸ್ ನೆಟ್ವರ್ಕ್ ಈ ವಿಭಾಗದಲ್ಲಿ
ನೀವು ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬಹುದು. ಇಲ್ಲಿ ಕ್ವಾಲಿಫಿಕೇಷನ್ ಎಂದರೆ ನೀವು ME ಅಥವಾ MTech ವಿತ್ ಫಸ್ಟ್ ಕ್ಲಾಸ್ ಫ್ರಮ್ ರೆಪ್ಯೂಟೆಡ್ ಯೂನಿವರ್ಸಿಟಿ ರಿಲೆವೆಂಟ್ ಫೀಲ್ಡ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವು ಇಲ್ಲಿ ME ಅಥವಾ MTechನಲ್ಲಿ ಮಾಡಿದಂಥ ಅಭ್ಯರ್ಥಿ ಜೊತೆಗೆ ಸ್ನಾತಕೋತ್ತರ ಪದವಿಯಲ್ಲಿ ನೀವು ಫಸ್ಟ್ ಗ್ರೇಡನ್ನು ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಒಳ್ಳೆಯ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸ್ಯಾಲ್ರಿ ಇಸ್ ದ ವಿತ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಮ ಅನುಭವ ಆಧಾರದ ಮೇಲೆ ನಿಮಗೆ ಇಲ್ಲಿ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಅಪ್ಲೈ ಬೈ ಮೇಲಿಂಗ್ ಯುವರ್ ರೆಸ್ಯೂಮ್. ಅಂದರೆ ನಿಮ್ಮ ರೆಸ್ಯೂಮನ್ನು ಈ ಕೆಳಗೆ ನೀಡಿದಂತಹ ಒಂದು ಇಮೇಲ್ ಮುಖಾಂತರ ನೀವು ನಿಮ್ಮ ರೆಸ್ಯೂಮನ್ನು ಅವರಿಗೆ ಕಳಿಸಬೇಕು. ಮತ್ತು ನೀವು ನಿಮ್ಮ ರೆಸ್ಯೂಮ್ ಮೇಲೆ ಯಾವ ಸಬ್ಜೆಕ್ಟ್ ಅಂತ ಬರೆಯಬೇಕು. ನಂತರ ಇಲ್ಲಿ ಅಂದರೆ 29 ಜನವರಿ 2025 ಒಳಗಾಗಿ ನೀವು ಇವರಿಗೆ ರೆಸ್ಯೂಮನ್ನು ಕಳುಹಿಸಬೇಕಾಗುತ್ತದೆ. ಇಲ್ಲಿ BV ಭೋಮರೆಡ್ಡಿ ಕ್ಯಾಂಪಸ್, ವಿಜಯನಗರ, ಹುಬ್ಬಳ್ಳಿ, ಅಲ್ಲಿ ಕೂಡ ಹೋಗಿ ನೀವು ಖುದ್ದಾಗಿ ಹೋಗಿ ವಿಚಾರಣೆ ಕೂಡ ನೀವು ಈ ನೇಮಕಾತಿಯ ಬಗ್ಗೆ ಕೂಡ ನೀವು ಇಲ್ಲಿ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನೋಡೋಣ. KS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಇದು ಕೂಡ ಒಂದು ಹೊಸ ಇನ್ಸ್ಟಿಟ್ಯೂಷನ್ ಆಗಿ ಇಲ್ಲಿ ಪ್ರಾರಂಭವಾಗುತ್ತಿದೆ. ಇನ್ವಿಟೆಡ್ ಅಪ್ಲಿಕೇಶನ್ ಫ್ರಮ್ ದ ಕ್ಯಾಂಡಿಡೇಟ್ ಫಾರ್ ಯುವರ್ ನ್ಯೂ ಇನ್ಸ್ಟಿಟ್ಯೂಟ್. ಅಂದರೆ ಇದು ಹೊಸ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಇದಕ್ಕೆ ಕೆಲವೊಂದಿಷ್ಟು ಶಿಕ್ಷಕ ಮತ್ತು ಉಪನ್ಯಾಸಕ ಹುದ್ದೆಗಳನ್ನು ಇವರು ತುಂಬಿಕೊಳ್ತಾ ಇದ್ದಾರೆ. ಇದು ರಘುವಿನಹಳ್ಳಿ, ಕನಕಾಪುರ ರೋಡ್, ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಫ್ಯಾಕಲ್ಟಿ ರಿಕ್ರೂಟ್ ಫಾರ್ ದ BCom, BBA, BCA ಮಾಡಿದಂಥ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವ ಹುದ್ದೆಗಳು ಖಾಲಿ ಇವೆ ಎಂದರೆ ಪ್ರಿನ್ಸಿಪಲ್ ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಲೆಕ್ಚರರ್. ಈ ಎಲ್ಲ ಹುದ್ದೆಗಳಿಗೆ ಇವರು ಅರ್ಜಿಯನ್ನು ಕರೆಯುತ್ತಿದ್ದಾರೆ. ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಪರ್ ಯೂನಿವರ್ಸಿಟಿ ನಾರ್ಮ್ಸ್. ಅಂದರೆ ಇಲ್ಲಿ ಅನುಭವ ಜೊತೆಗೆ ನಿಮಗೆ ವಿದ್ಯಾರ್ಹತೆ, ಇಲ್ಲಿ ಉತ್ತಮ ವಿದ್ಯಾರ್ಥಿ ಮತ್ತು ಉತ್ತಮ ಒಂದು ಅನುಭವವನ್ನು ಕೂಡ ಇಲ್ಲಿ ನೀವು ಹೊಂದಿರಬೇಕಾಗಿರುತ್ತದೆ. ಅಸೋಸಿಯೇಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ MCA ಡಿಪಾರ್ಟ್ಮೆಂಟ್. ಅಂದರೆ MCA ಡಿಪಾರ್ಟ್ಮೆಂಟ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಗಳಿಗೆ ಇಲ್ಲಿ ನೇಮಕಾತಿಯನ್ನು ಇವರು ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ಗ್ರಾಫಿಕ್ ಡಿಸೈನರ್, ಹಾಸ್ಟೆಲ್ ವಾರ್ಡನ್ ಆ್ಯಂಡ್ ಬಸ್ ಡ್ರೈವರ್ಸ್ ಕೂಡ ಇವರು ನೇಮಕಾತಿಯನ್ನು ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಸೆಂಡ್ ದೇರ್ ರೆಸ್ಯೂಮ್. ಅಂದರೆ ನಿಮ್ಮ ಇಲ್ಲಿ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಸೆಂಡ್ ಮಾಡಿ ಮತ್ತು ಇಲ್ಲಿ ಸಬ್ಮಿಟ್ ಕಾಪಿ ಮೂಲಕ ನೀವು ಇಲ್ಲಿ ನಿಮ್ಮ ರಿಸೆಪ್ಷನ್ ಕೌಂಟರ್ ವಿತಿನ್ 7 days. ಅಂದರೆ 7 ದಿನಗಳ ಒಳಗಾಗಿ ನೀವು ಈ ಕೆಳಗಿನ ಇಮೇಲ್ಗೆ ನೀವು ಇಲ್ಲಿ ನಿಮ್ಮ ರೆಸ್ಯೂಮನ್ನು ಇಲ್ಲಿ ಸೆಂಡ್ ಮಾಡಬೇಕಾಗಿರುತ್ತದೆ. www.ksgi.edu.in ನೀವು ನಿಮ್ಮ ರೆಸ್ಯೂಮನ್ ಜೊತೆಗೆ ಮೇಲೂ ಕೂಡ ಒಂದು ಪ್ರಿನ್ಸಿಪಲ್ KSD ಆ ಇಮೇಲ್ ಮುಖಾಂತರ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ನೀವು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಫೋನ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇದೇ ರೀತಿಯ ಈ ಕ್ಷಣದ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.